ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಇವತ್ತು ಬಹು ನಿರೀಕ್ಷಿತ ಬಿಹಾರ ಚುನಾವಣೆಯ ಫಲಿತಾಂಶಗಳು ಹೊರಗೆ ಬಂದವು. ಫಲಿತಾಂಶಗಳ ಆರಂಭದಿಂದ ಅಂತ್ಯದವರೆಗೆ, ಇನ್ನೂ ಅಂತ್ಯ ಆಗಿಲ್ಲ, ಮಧ್ಯರಾತ್ರಿಗೆ ಎಲ್ಲ ಮುಗಿಯುತ್ತೆ, ಬಟ್ ಆಲ್ಮೋಸ್ಟ್ ಎಲ್ಲವೂ ಕೂಡ ಒಂದು ಫಿಕ್ಸ್ ಆಗಿದೆ. ಇದಕ್ಕಿಂತ ಬದಲಾವಣೆಗಳು ಬರುವ ಸಾಧ್ಯತೆಗಳು ತುಂಬಾ ಕಡಿಮೆ. ಆರಂಭದಿಂದ ಅಂತ್ಯದವರೆಗೆ ಎನ್ ಡಿ ಎ ಎನ್ ಡಿ ಎ ಎನ್ ಡಿ ಎ ಎನ್ ಡಿ ಎ, ಆ ಎನ್ ಡಿ ಎದ ಒಳಗಡೆ ಬಿಜೆಪಿ 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 ಬಿಜೆಪಿ. ಸೊ ಏನಾಯ್ತು ಅನ್ನೋದನ್ನ ನಂಬರ್ಸ್ ಹೇಳಿ ಆ ನಂತರ ಈ ಮಹಾಗಠಬಂಧನ್ ಅನ್ನುವಂತಹ ಮೈತ್ರಿಗೆ ಇಂತಹ ಹೀನಾಯ ಸೋಲು, ಈ ಹೀನಾಯ ಅಂದ್ರೆ ಅತಿ ಹೀನಾಯವಾದಂತಹ ಸೋಲಿಗೆ ಪ್ರಮುಖ ಕಾರಣಗಳೇನು? ಅದರಲ್ಲಿ ಮುಖ್ಯವಾದ ಕಾರಣ ಒಂದು ಕಾಂಗ್ರೆಸ್ ಅಂತ ನಾನು ಹೇಳ್ತೀನಿ, ಹೇಗೆ ಅಂತ ವಿವರಿಸ್ತೀನಿ. ಇನ್ನೊಂದು ಎಲೆಕ್ಷನ್ ಕಮಿಷನ್ನ ಕುತಂತ್ರಗಳು, ಅದರ ಜೊತೆಗೆ ಬೇರೆಲ್ಲ ಏನು ಕಾರಣಗಳಿರಬಹುದು ಅದನ್ನು ಸಹ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೊದಲಿಗೆ ಏನಾಯ್ತು ರಿಸಲ್ಟ್ ಅಂತ ನೋಡೋದಾದ್ರೆ, 243 ಸೀಟುಗಳ ಪೈಕಿ ಎನ್ ಡಿ ಎ 204ರಿಂದ 208ರವರೆಗೆ ಗೆಲ್ಲುವ ಸಾಧ್ಯತೆಗಳಿದೆ. ಯಾಕೆ ಇನ್ನು ಇಲ್ಲಿಂದ ಇಲ್ಲಿಗೆ ಅಂತ ಹೇಳ್ತಿದ್ದೀನಿ ಅಂದ್ರೆ, ಈಗಿನ್ನೂ ಕೆಲವು ಸೀಟುಗಳಲ್ಲಿ ಫಲಿತಾಂಶಗಳು ಪ್ರಕಟ ಆಗೋದು ಬಾಕಿ ಇದೆ. ಮುನ್ನಡೆಯಲ್ಲಿದ್ದಾರೆ. ಲಾಸ್ಟ್ ಮೂಮೆಂಟ್ ಅಲ್ಲಿ ತುಂಬಾ ನೆಕ್ ಟು ನೆಕ್ ಫೈಟ್ ಇರುವಂತಹ ಕೆಲವು ಸೀಟುಗಳಲ್ಲಿ ಮಾತ್ರ ಆ ಕಡೆ ಈ ಕಡೆ ಆಗ್ಬೋದು. ಏನೇ ಆಗ್ಲಿ 204 ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ. 243ರಲ್ಲಿ 204 ಅತ್ಯದ್ಭುತವಾದಂತಹ ರಿಸಲ್ಟ್ಸ್. ಅದರಲ್ಲಿ ವಿಶೇಷ ಏನು ಅಂದ್ರೆ, ಎನ್ ಡಿ ಎದಲ್ಲಿ ಬಿಜೆಪಿ 90+ ಇದೆ, 95ರವರೆಗೆ ಹೋಗುವ ಎಲ್ಲ ಸಾಧ್ಯತೆ ಇದೆ. 80+ ಜೆ ಡಿ ಯು ಇದೆ. ಕೇವಲ 28 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದಂತಹ ಚಿರಾಗ್ ಪಾಸ್ವಾನ್ರ ಪಕ್ಷ ಲೋಕ್ ಜನಶಕ್ತಿ ಪಾಸ್ವಾನ್ ಬಣ, ಅದು ಸುಮಾರು 16 ಕ್ಷೇತ್ರಗಳಲ್ಲಿ ಆಲ್ರೆಡಿ ಗೆದ್ದಾಗಿದೆ. ಇನ್ನೊಂದಷ್ಟು ಕ್ಷೇತ್ರಗಳನ್ನು ಗೆಲ್ಲೋ ಸಾಧ್ಯತೆ ಇದೆ. ಟೋಟಲ್ ಆಗಿ 19 ಸೀಟ್ ಅದರ ಪಾಲಿಗೆ ಹೋಗೋ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಈ ರೀತಿ ಇದೆ. ಈ ಕಡೆ ಮಹಾಗಠಬಂಧನ್ ನೋಡಿದಾಗ 36 ಟೋಟಲ್ಲೇ 36. ಅದರಲ್ಲಿ 25 ಚಿಲ್ಲರೆ, 25 ಅಥವಾ 26 ಆಗಬಹುದೇನೋ ಆರ್ ಜೆ ಡಿ. ಕಾಂಗ್ರೆಸ್ ಹೆಚ್ಚು ಅಂದ್ರೆ 4 ಅಥವಾ 3ಕ್ಕೆ ಫಿನಿಶ್. ಎಡಪಕ್ಷಗಳು ಏನೋ ದೊಡ್ಡ ಸಾಧನೆ ಮಾಡುವ ಹಾಗಿದ್ವು. 7 ಸೀಟುಗಳಲ್ಲಿ ಮಾತ್ರ ಅದು ಸ್ವಲ್ಪ ಮ್ಯಾಜಿಕ್ ಮಾಡೋದಕ್ಕೆ ಸಾಧ್ಯ ಆಗಿದೆ. ಇನ್ನು ಉಪಮುಖ್ಯಮಂತ್ರಿ ಅಂತ ಹೇಳಿ ಸೈನಿ ಅನ್ನುವರನ್ನ, ಮೀನುಗಾರರ ಸಮುದಾಯಕ್ಕೆ ಸಂಬಂಧಪಟ್ಟಂತಹದ್ದು 4ರಿಂದ 5% ಮತದಾರರಿದ್ದಾರೆ. ಹಾಗಾಗಿ ಅವರಿಗೆ ಒಳ್ಳೆ ಇದು ಕೊಡಬೇಕು, ಆಫರ್ ಕೊಡಬೇಕು ಅಂತ ಹೇಳಿ ಸೈನಿ VIP ಪಕ್ಷ, ವಿಕಾಸಶೀಲ್ ಇನ್ಸಾನ್ ಪಾರ್ಟಿ ಅಂತ, ಅವರನ್ನ ಉಪಮುಖ್ಯಮಂತ್ರಿಯಾಗಿ ಘೋಷಣೆ ಮಾಡಿ ಆ ಒಂದಷ್ಟು ಟಿಕೆಟ್ಗಳನ್ನು ಅವರು ಕೊಟ್ಟರು. ಮಹಾಗಠಬಂಧನ್ ಒಂದೇ ಒಂದು ಸೀಟು ಸಹ ಗೆಲ್ಲಲಿಲ್ಲ. ಅದು ಒಂದು ಸೀಟು ಗೆಲ್ಲಲಿಲ್ಲ. ಉಪಮುಖ್ಯಮಂತ್ರಿ ಅಂತ ಬೇರೆ ಘೋಷಣೆ ಮಾಡಿದ್ರು. ಸೊ ಇದಿಷ್ಟು ಫಲಿತಾಂಶಗಳಿಗೆ ಸಂಬಂಧಪಟ್ಟಂತೆ ನಂಬರ್ಗಳು. ಈಗ ಒಂದೊಂದಾಗಿ ಬರೋಣ. ಮುಖ್ಯ ಕಾರಣಗಳು ಏನು ಅನ್ನೋದ್ರ ಬಗ್ಗೆ. ಎಲೆಕ್ಷನ್ ಕಮಿಷನ್ ವಿಚಾರಕ್ಕೆ ಬಂದ್ರೆ, ನೀವು ಕಳೆದ 6 ತಿಂಗಳಿಂದ ಜೋರಾಗಿ ಕೇಳ್ತಿದ್ದೀರಿ. ಈ EVM ಹ್ಯಾಕಿಂಗ್ ಬಗ್ಗೆ ವರ್ಷಗಟ್ಟಲೆಯಿಂದ ಕೇಳ್ತಿದ್ದೀರಿ. ಆದರೆ ವೋಟ್ ಚೋರಿ ಅನ್ನುವಂಥದ್ದು, ಮತಗಳನ್ನ ಅಕ್ರಮವಾಗಿ ಸೇರಿಸೋದು, ತೆಗೆಯೋದು, ಈ ಬಗ್ಗೆ ನೀವು ಕಳೆದ 6 ತಿಂಗಳಿಂದ ನಿರಂತರವಾಗಿ ಕೇಳ್ತಾ ಇದ್ದೀರಿ. ಬಿಕಾಸ್ ಆಫ್ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಏನೆಲ್ಲ ಎಕ್ಸಸೈಸ್ಗಳನ್ನ ಮಾಡಿ, ಒಂದಷ್ಟು ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿ, ಇಲ್ಲಿಯವರೆಗೆ 3 ಪ್ರೆಸ್ ಕಾನ್ಫರೆನ್ಸ್ ಮಾಡಿದೆ, ಅದರಲ್ಲಿ ವಿವರಿಸ್ತಾ ಹೋಗ್ತಿದ್ದಾರೆ. ಹೇಗೆ ಮತಗಳನ್ನ ಕಳ್ಳ ಹಾದಿಯಲ್ಲಿ ಸೇರಿಸ್ತಾರೆ, ಹೇಗೆ ಕಿತ್ತು ಹಾಕ್ತಾರೆ, ಯಾರ್ದು ಇವ್ರಿಗೆ ಬೇಡುವವರದ್ದು, ಮತ್ತೆ ಇಡೀ ರಾಜ್ಯದಲ್ಲಿ, ಹರಿಯಾಣ ರಾಜ್ಯದಲ್ಲಿ ಹೇಗೆ ಎಲೆಕ್ಷನ್ ಅನ್ನೇ ಹೈಜಾಕ್ ಮಾಡಿಬಿಟ್ರು. ಇದೆಲ್ಲದರ ಬಗ್ಗೆ ಅವರು ವಿವರವಾಗಿ ಸಾಕ್ಷಿ ಸಮೇತವಾಗಿ ವಿತ್ ಡಾಕ್ಯುಮೆಂಟ್ ಪ್ರೆಸ್ ಕಾನ್ಫರೆನ್ಸ್ ಅನ್ನ ಮಾಡ್ತಾರೆ. ಬಟ್ ಫಾರ್ ನೋ ಯೂಸ್. ಯಾಕೆಂದ್ರೆ ಎಲೆಕ್ಷನ್ ಕಮಿಷನ್ ಅದನ್ನು ಪರಿಗಣಿಸೋದಕ್ಕೆ ಸಿದ್ಧ ಇಲ್ಲ. ಅದು ಆರೋಪ ಮಾಡುವವರನ್ನೇ ವಿಲನ್ ರೀತಿ ನೋಡ್ತಾ ಇದೆ. ಹಾಗಾಗಿ ರಾಹುಲ್ ಗಾಂಧಿ ಆರೋಪಗಳಿಗೆ ಯಾವುದೇ ರೀತಿಯಾದಂತಹ ಸಹಕಾರ ಎಲೆಕ್ಷನ್ ಕಮಿಷನ್ ಇಂದ ಸಿಗ್ತಿಲ್ಲ. ಅದು ಹಾಗೆ ಆರೋಪಗಳಾಗಿ ಉಳ್ಕೊಳ್ತಾ ಇದ್ದಾವೆ. ಇನ್ನು ಈ ಬಿಜೆಪಿ ಅವರು ಹೇಳೋದು ಕೋರ್ಟ್ಗೆ ಹೋಗಿ ಅಂತ. ಆದರೆ ಈ ಬಿಜೆಪಿ ಎಂತಹ ಕಂತ್ರಿ ಕಳ್ಳ ಪಾರ್ಟಿ ಅಂದ್ರೆ, ಇವರು ಬಂದ ಮೇಲೆ, ಮೋದಿ ಬಂದ ಮೇಲೆ 2 ಬದಲಾವಣೆ ಮಾಡಿದ್ರು ಚುನಾವಣಾ ಆಯೋಗದ ವಿಚಾರದಲ್ಲಿ. ಒಂದು, ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡೋದರಲ್ಲಿ ಈ ಹಿಂದೆ
ಪ್ರಧಾನಮಂತ್ರಿಗಳೊಬ್ಬರು, ವಿರೋಧ ಪಕ್ಷದ ನಾಯಕ ಮತ್ತು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ, ಈ 3 ಜನ ಕೂತ್ಕೊಂಡು ಆ 3 ಜನರಲ್ಲಿ ಇಬ್ಬರು ಯಾರನ್ನ ಒಪ್ತಾರೋ ಅವರನ್ನ ಮುಖ್ಯ ಚುನಾವಣಾ ಆಯುಕ್ತರಾಗಿ ಆಯ್ಕೆ ಮಾಡ್ತಾ ಇದ್ರು. ಆದ್ರೆ ಮೋದಿ ಸರ್ಕಾರ ಬಂದು ಅದಕ್ಕೆ ಬದಲಾವಣೆ ತಗೊಂಡ್ಬಂತು. ಏನು ಅಂದ್ರೆ, ಪ್ರಧಾನಮಂತ್ರಿ ಕೇಂದ್ರ ಮಂತ್ರಿಯೊಬ್ಬರು, ಅಂದ್ರೆ ಸೇಮ್ ಪ್ರಧಾನಿ ಕೇಂದ್ರ ಮಂತ್ರಿ ಬೇರೆ ಬೇರೆ ಇರೋಕ್ಕಾಗತ್ತಾ? ಅಂದ್ರೆ ಬೇರೆ ಬೇರೆ ಅಭಿಪ್ರಾಯ ಹೊಂದಿರೋಕ್ಕಾಗತ್ತಾ? ಒಬ್ಬರನ್ನೇ ಆಯ್ಕೆ ಮಾಡ್ತಾರೆ. ವಿರೋಧ ಪಕ್ಷದ ನಾಯಕ 3:, ಈ 3 ಜನರಲ್ಲಿ ಇಬ್ರು ಯಾರನ್ನ ಆಯ್ಕೆ ಮಾಡ್ತಾರೋ ಅವರು, ಹೋಯ್ತಲ್ಲ, ಮುಗೀತಲ್ಲ. ಬಿಜೆಪಿ ಅಂದ್ರೆ ಯಾರು ಅಧಿಕಾರದಲ್ಲಿ ಇರ್ತಾರೋ ಅವರೇ ಮುಖ್ಯ ಚುನಾವಣಾ ಆಯುಕ್ತರನ್ನ ಆಯ್ಕೆ ಮಾಡೋ ಒಂದು ಸಾಧ್ಯತೆ ಇಟ್ಕೊಂಡ್ರು. ಸೊ ಈಗಿರುವಂತಹದ್ದು ನರೇಂದ್ರ ಮೋದಿ ಪ್ರಧಾನಮಂತ್ರಿಯಾಗಿ ಮತ್ತು ಮಂತ್ರಿಯಾಗಿ ಅಮಿತ್ ಶಾ. ಮುಗೀತು. ಅವರಿಬ್ರು, ಅವ್ರ ಜೊತೆಗೆ ರಾಹುಲ್ ಗಾಂಧಿ ಅಂತೆ. ರಾಹುಲ್ ಗಾಂಧಿ ಬೇಡ ಅಂದ್ರು ಬೇಕು ಅಂದ್ರು ಲೆಕ್ಕಕ್ಕೆ ಬರಲ್ಲ, ಯಾಕಂದ್ರೆ ಇವರಿಬ್ರು ಒಬ್ಬರನ್ನೇ ಒಪ್ತಾರೆ, ಮುಗೀತು ಕತೆ. ಅದೊಂದು ಬದಲಾವಣೆ ಜೊತೆಗೆ ಇನ್ನೊಂದು ಬದಲಾವಣೆಯನ್ನು ತಂದಿದ್ದಾರೆ. ಕೇಸ್ ಹಾಕಿ ಅಂತಾರಲ್ಲ, ಕೇಸ್ ಹಾಕಿದ್ರೆ ವೇಸ್ಟ್. ಯಾಕೆ ಅಂದ್ರೆ ಹೊಸ ರೂಲ್ ಅನ್ನು ಮಾಡಿದ್ದಾರೆ, ಒಂದು ಇಮ್ಯುನಿಟಿಯನ್ನು ಕೊಟ್ಟಿದ್ದಾರೆ ಚುನಾವಣಾ ಆಯುಕ್ತರಿಗೆ. ಅವರು ಹುದ್ದೆಯಲ್ಲಿ ಇರಬೇಕಾದ್ರೆ ಸಹ, ಹುದ್ದೆಯಿಂದ ನಿವೃತ್ತಿ ಆದ ನಂತರವೂ ಸಹ ಅವರ ಮೇಲೆ ಯಾವ ಕ್ರಮಕ್ಕೂ ಅವಕಾಶ ಇಲ್ಲ. ಅವರಿಗೆ ಶಿಕ್ಷೆ ಕೊಡುವ ಹಾಗೆ ಇಲ್ಲ, ಅವರ ಮೇಲೆ ಪ್ರಕರಣ ಮಾಡೋ ಹಾಗೆ ಇಲ್ಲ. ಇಂಥದ್ದೊಂದನ್ನ ನರೇಂದ್ರ ಮೋದಿ ಸರ್ಕಾರ ಮಾಡಿಟ್ಟಿದೆ. ಸೊ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಲೆಕ್ಷನ್ ಕಮಿಷನ್ ಅನ್ನ ಇವರು ಕೈಗೊಂಬೆ ಯಾವ ಮಟ್ಟಕ್ಕೆ ಮಾಡಿಟ್ಟಿದ್ದಾರೆ ಅಂತ. ಸೊ ಅಂತಹ ಎಲೆಕ್ಷನ್ ಕಮಿಷನ್ ನಡೆಸಿರುವಂತಹ ಚುನಾವಣೆಯಲ್ಲಿ ಸಾಕಷ್ಟು ಆರೋಪಗಳು ಆರಂಭದಿಂದಲೇ ಕೇಳಿ ಬರ್ತಾ ಇತ್ತು. SIR ಹೆಸರಿನಲ್ಲಿ ಬಿಹಾರದಲ್ಲಿ ಲಕ್ಷಾಂತರ ಮತದಾರರನ್ನ ಹೋಗ್ರಿ ನೀವೆಲ್ಲ ಸೈಡ್ಗೆ ಅಂತ ತೆಗೆದು ಬಿಸಾಕಲು. ಸುಮಾರು 24 ಲಕ್ಷ ಮತದಾರರು ಮತದಾನದ ಹಕ್ಕನ್ನು ಕಳ್ಕೊಂಡ್ರು. ಮತ್ತು ಸಾಕಷ್ಟು ಕಡೆ ಒಂದೇ ಫೋಟೋ ನೂರಾರು ಹೆಸರು, ಒಂದೇ ಹೆಸರು ನೂರಾರು ಫೋಟೋ, ಒಂದೇ ಅಡ್ರೆಸ್ ನೂರಾರು ಜನ, ಹೀಗೆ ಸಾಕಷ್ಟು ಗೋಲ್ಮಾಲುಗಳನ್ನ ಮಾಡಿದ್ರು. ಮತ್ತೆ ಚುನಾವಣಾ ಪ್ರಕ್ರಿಯೆಯಲ್ಲೂ ಸಹ ಏನೋ ಗೋಲ್ಮಾಲುಗಳು ನಡೆದಿದೆ ಅನ್ನೋದು ವಿರೋಧ ಪಕ್ಷಗಳ ಆರೋಪ. ಅದಕ್ಕೆ ಸಾಕ್ಷಿಯಾಗಿ ಸಾಸಾರಾಮ್ ಅನ್ನುವಂತಹ ಜಿಲ್ಲೆಯಲ್ಲಿ ಸ್ಟ್ರಾಂಗ್ ರೂಮ್ ಇರುವಂತಹ ಬಿಲ್ಡಿಂಗಿಗೆ, ಕಾಂಪೌಂಡಿಗೆ ರಾತ್ರೋರಾತ್ರಿ ಮಧ್ಯರಾತ್ರಿಯಲ್ಲಿ UP ರಿಜಿಸ್ಟ್ರೇಷನ್ ಇರುವಂತಹ ಟ್ರಕ್ಗಳು ಬಂದು ಹೋಗ್ತವೆ. ಅವುಗಳೆಲ್ಲ ಅದೆಂಥದೋ ದೊಡ್ಡ ದೊಡ್ಡ ಟ್ರಂಕ್ಗಳು, ಖಾಲಿ ಟ್ರಂಕ್ ಅಂತಾರೆ, ಅದರಲ್ಲಿ ಏನಿದೆಯೋ ಏನಿಲ್ವೋ ಏನೂ ಗೊತ್ತಿಲ್ಲ, ಅಂಥದ್ದೆಲ್ಲ ನಡೆಯುತ್ತೆ. ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿಯಲ್ಲಿ CCTV ಬಂದಾಗುತ್ತೆ, ಒಳಗಡೆ ಯಾರೋ ಹೋಗ್ತಾರೆ ಬರ್ತಾರೆ. ಇದೆಲ್ಲವೂ ಸಹ ಎಲೆಕ್ಷನ್ ಕಮಿಷನ್ನ ಲೆಕ್ಕಾಚಾರಗಳು, ತಂತ್ರಗಳು, ಷಡ್ಯಂತ್ರಗಳು ಅಂತಲೇ ಕರಿಬೇಕಾಗುತ್ತೆ. ಸೊ ಅದು ಎಲೆಕ್ಷನ್ ಕಮಿಷನ್ನ ಭಾಗ. ಇನ್ನು ಕಾಂಗ್ರೆಸ್ ಅನ್ನು ಸಹ ನಾನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸ್ತೀನಿ ಬಿಹಾರದ ವಿಚಾರದಲ್ಲಿ. ಯಾಕೆಂದ್ರೆ ಕಾಂಗ್ರೆಸ್ಗೆ ತನ್ನ ಶಕ್ತಿ ಎಷ್ಟು ಅನ್ನೋದ್ರ ಬಗ್ಗೆ ಅರಿವಿದೆಯೋ ಇಲ್ವೋ ಗೊತ್ತಿಲ್ಲ, ಆದರೆ ಬೇರೆಯವರು ಹೇಳಿದ್ರೆ ಅಟ್ಲೀಸ್ಟ್ ಅರ್ಥ ಮಾಡ್ಕೊಳ್ಬೇಕು. ನಾನು ದೊಡ್ಡ ಪುಡಿಂಗಿ, ನಾನು ದೊಡ್ಡ ಪಕ್ಷ, ಅದೇ ಭ್ರಮೆಯಲ್ಲಿ ಬದುಕ್ತಾ ಇದೆ. ಆ ಕಾರಣಕ್ಕೇನೆ ತೇಜಸ್ವಿ ಯಾದವ್ಗೆ ಬಹಳ ಬಹಳ ನೋವು ಕೊಟ್ಟಿದ್ದಾರೆ, ಬಹಳ ಟಾರ್ಚರ್ ಕೊಟ್ಟಿದ್ದಾರೆ ಕಾಂಗ್ರೆಸ್ನವರು. ಏನೆಲ್ಲ ಮಾಡಿದ್ರು ಕಾಂಗ್ರೆಸ್? ಮೊದಲನೇದಾಗಿ ತೇಜಸ್ವಿ ಯಾದವ್ ಹೇಳಿದ್ದು, ನೀವು 50 ಸೀಟಲ್ಲಿ ಮಾತ್ರ ಸ್ಪರ್ಧೆ ಮಾಡಿ, ಕಳೆದ ಬಾರಿ 70 ಸೀಟ್ ತಗೊಂಡ್ರೆ ಜಗಳ ಮಾಡಿ, ಗೆದ್ದಿದ್ದು 19, ಲಾಭ ಇಲ್ಲ ನಿಮಗೆ ಸೀಟ್ ಕೊಟ್ಟು ಅಂತ ಹೇಳಿದ್ರೆ, ಇಲ್ಲ 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 ಇಲ್ಲ, ನಮ್ಮ ರಾಹುಲ್ ಗಾಂಧಿ ವೋಟರ್ ಅಧಿಕಾರಿ ಯಾತ್ರೆ ಮಾಡಿ ಇಡೀ ಬಿಹಾರದಲ್ಲಿ ಅಲೆ ಎಬ್ಬಿಸ್ಬಿಟ್ಟಿದ್ದಾರೆ, ಕಾಂಗ್ರೆಸ್ ಅಲೆನೇ ಇದೆ, ನಮಗೆ ಬೇಕೇ ಬೇಕು 70 ಅಲ್ಲ 80 ಬೇಕು ಈ ಬಾರಿ ಅಂತ. ಅದು ಹಾಗಾಗಿ ಹೀಗಾಗಿ ಜಗಳ ಆಗಿ ಏನೇನಾಗು ಕೊನೆಗೆ 61 ಸೀಟಲ್ಲಿ ಕಾಂಗ್ರೆಸ್ಗೆ ಸ್ಪರ್ಧೆಗೆ ಅವಕಾಶ ಸಿಕ್ತು. ಅಷ್ಟೊತ್ತಿಗಾಗ್ಲೇ ದಿನಾಂಕಗಳು ಮುಂದೆ ಹೋಗಿ ಈ ಅಗ್ಗಜಗ್ಗಾಟದಲ್ಲಿ ಮುಂದೆ ಹೋಗಿ ಎರಡೂ ಪಕ್ಷಗಳಲ್ಲೂ ಸಹ ಅಭ್ಯರ್ಥಿಗಳು ನಾಮಿನೇಷನ್ಸೇ ಹಾಕ್ಬಿಟ್ಟಿದ್ರು. ಯಾಕಂದ್ರೆ ಡೇಟ್ಗಳು ಮುಗಿದೋಗಿತ್ತು, ಇವರು ಒಪ್ಪಂದಕ್ಕೆ ಬರಲೇ ಇಲ್ಲ ಕೊನೆ ಕ್ಷಣದವರೆಗೂ. ಆ ರೀತಿಯಾಗಿ ಕಾಂಗ್ರೆಸ್ ಶೀಟ್ ಶೇರಿಂಗ್ ವಿಚಾರದಲ್ಲಿ ಟಾರ್ಚರ್ ಕೊಡ್ತು ತೇಜಸ್ವಿ ಯಾದವ್ಗೆ. ಅಷ್ಟು ಮಾತ್ರ ಅಲ್ಲ, ರಾಹುಲ್ ಗಾಂಧಿ ಜನಾಧಿಕಾರ ಯಾತ್ರೆಯನ್ನು ಕೈಗೊಂಡಾಗ ತೇಜಸ್ವಿ ಯಾದವ್ ಪ್ರತಿ ದಿನ 16 ದಿನಾನು ಜೊತೆಲ್ಲೇ ಇದ್ರು. ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಹೋದ್ರು, ಎಲ್ಲ ಕಡೆ ಭಾಷಣ ಮಾಡಿದ್ರು, ರಾಹುಲ್ ಗಾಂಧಿಯನ್ನ ಮುಂದಿನ ಪ್ರಧಾನಮಂತ್ರಿ ಅಭ್ಯರ್ಥಿ ಅಂತ ಕೂಡ ಹೇಳ್ಕೊಂಡ್ರು. ಆದರೆ ಅದಾದ ನಂತರ ತೇಜಸ್ವಿ ಯಾದವ್ ಅವರು ಯಾತ್ರೆ ಕೈಗೊಂಡಾಗ ಒಬ್ಬನೇ ಒಬ್ಬ ಕಾಂಗ್ರೆಸ್ ಹಿರಿಯ ನಾಯಕ ಆ ಕಡೆ ತಲೆ ಹಾಕಿ ಮಲಗಲಿಲ್ಲ, ಬರಲೇ ಇಲ್ಲ. ತೇಜಸ್ವಿ ಯಾದವ್ ಒಂಟಿಯಾಗಿ ಹೋದರು, ಯಾತ್ರೆ ಮುಗಿಸ್ಕೊಂಡ್ರು. ಆದರೂ ತೇಜಸ್ವಿ ಯಾದವ್ ಕಂಪ್ಲೇಂಟ್ ಮಾಡಲಿಲ್ಲ. ಆ ನಂತರ ತೇಜಸ್ವಿ ಯಾದವನ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿ ಅಂತ RJD ಕೇಳ್ತಾನೆ ಇತ್ತು.
ಕಿವಿಗೆ ಹಾಕೊಳ್ಳಿಲ್ಲ ಕಾಂಗ್ರೆಸ್. ಕಾಂಗ್ರೆಸ್ ಯಾವ ಭ್ರಮೆಯಲ್ಲಿತ್ತು ಅಂದ್ರೆ ವೋಟರ್ ಅಧಿಕಾರ ಯಾತ್ರೆಯಲ್ಲಿ ಜನನ ನೋಡಿ ನಮಗೆ ಅಧಿಕಾರ ಬಂದ್ಬಿಡುತ್ತೆ, RJDಗಿಂತ ಜಾಸ್ತಿ ಸೀಟು ನಮಗೆ ಬರುತ್ತೆ, ನಮ್ಮ ಕಡೆಯಿಂದ ಮುಖ್ಯಮಂತ್ರಿ ಮಾಡ್ಕೊಳ್ತೀವಿ ಅನ್ನೋಷ್ಟು ದುರಹಂಕಾರಕ್ಕೆ ಹೋಯ್ತು ಕಾಂಗ್ರೆಸ್. ನಾನು ಪದಗಳನ್ನ ತುಂಬಾ ಯೋಚನೆ ಮಾಡಿ ಉದ್ದೇಶಪೂರ್ವಕವಾಗಿ ಬಳಸ್ತಾ ಇದ್ದೀನಿ. ಕಾಂಗ್ರೆಸ್ ದುರಹಂಕಾರಕ್ಕೆ ಹೋಯ್ತು. ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಕ್ ಒಪ್ಪಲೇ ಇಲ್ಲ. ಕೊನೆಗೆ ಲಾಲು ಯಾದವ್ ಕೋಪಗೊಂಡು ರಾಹುಲ್ ಗಾಂಧಿಗೆ ನೇರವಾಗಿ ಫೋನ್ ಮಾಡಿ ಜಾಡಿಸಿದ ನಂತರ, ಲಾಲು ಯಾದವ್ ರಾಹುಲ್ ಗಾಂಧಿಯನ್ನ ಜಾಡಿಸಿದ ನಂತರ, ಬೆದರಿಸಿದ ನಂತರ, ಬಿಹಾರದಲ್ಲಿ ಕಿತ್ತು ಬಿಸಾಕ್ಬಿಡ್ತೀನಿ ನಿಮ್ಮ ಪಕ್ಷನ ಗಠಬಂಧನಿಂದ ಅಂತ ಹೇಳಿದ ನಂತರ ತೇಜಸ್ವಿ ಯಾದವ್ನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಘೋಷಣೆ ಮಾಡಿದ್ರು. ಅದು ಕೊನೆ ಕ್ಷಣದಲ್ಲಿ, ಇನ್ನೇನು ಮತದಾನಕ್ಕೆ ಸ್ವಲ್ಪ ದಿನ ಇದೆ ಅನ್ನಬೇಕಾದ್ರೆ ಆಗ ಮಾಡಿದ್ರು. ಅದು ಇಟ್ ವಾಸ್ ಟೂ ಲೇಟ್. ಸೊ ಇದು ಕಾಂಗ್ರೆಸ್ ಮಾಡಿರುವಂತಹ ದ್ರೋಹ ಅಥವಾ ತೇಜಸ್ವಿ ಯಾದವ್ಗೆ ಕೊಟ್ಟಿರುವಂತಹ ಟಾರ್ಚರ್. ಎಂಡ್ ಆಫ್ ದಿ ಡೇ ಈಗೇನಾಯ್ತು, ಪಟ್ಟು ಹಿಡಿದು 61 ಸೀಟು ತಗೊಂಡ್ರ, ಗೆಲ್ತಾ ಇರೋದೆಷ್ಟು 3 ಅಥವಾ 4. ಕಾಂಗ್ರೆಸ್ 3 ಅಥವಾ 4 ಸೀಟು ಮಾತ್ರ ಗೆಲ್ಲುತ್ತೆ. ಅಂದ್ರೆ ಸ್ಟ್ರೈಕ್ ರೇಟ್ 5% ಕೂಡ ಇಲ್ಲ. 5% ಸ್ಟ್ರೈಕ್ ರೇಟ್. ಈ ಎಲ್ಲದರ ಹಿನ್ನೆಲೆಯಲ್ಲಿ RJDನೂ ಮುಳುಗ್ತು. ಅದರ ಲೆಕ್ಕಾಚಾರನೂ ಹೋಯ್ತು. ಸೊ ಇದೆರಡು ಎಲೆಕ್ಷನ್ ಕಮಿಷನ್ ಮತ್ತು ಕಾಂಗ್ರೆಸ್ ಕಾರಣಗಳಾದರೆ, ಇನ್ನು ಮಿಕ್ಕಂತೆ ಕಾರಣಗಳನ್ನು ನೋಡಿದಾಗ MIM ಪಕ್ಷದ ಮತ್ತದೇ ಲೆಕ್ಕಾಚಾರ. ಕಳೆದ ಬಾರಿನೂ ಅದೇ ರೀತಿ ಆಗಿತ್ತು. ಬಟ್ ಗೆದ್ದ ನಂತರ RJDಗೆ ಹೋಗಿದ್ರು MLAಗಳು. ಈ ಬಾರಿ MIM ನಾವು ಮೈತ್ರಿಯ ಭಾಗ ಆಗ್ತೀವಿ ಮಹಾಗಠಬಂಧನ್ಗೆ, ನಮಗೆ 6 ಸೀಟು ಕೊಡಿ ಅಂದ್ರು. ತೇಜಸ್ವಿ ಯಾದವ್ ಒಪ್ಪಲಿಲ್ಲ. ಇದೊಂದು ರೀತಿಯಾಗಿ ಮುಸ್ಲಿಂ ವಲಯಕ್ಕೆ ರೀತಿಯಾಗಿ ಆಗ್ಬಿಡುತ್ತೆ, ಹಿಂದೂಗಳು ಕನ್ಸಾಲಿಡೇಟ್ ಆಗ್ಬಿಡ್ತಾರೆ, ಆಂಟಿ ಹಿಂದೂ ಮೈಂಡ್ ಸೆಟ್ ಬಂದ್ಬಿಡುತ್ತೆ, ಹಾಗಾಗಿ ನಿಮ್ಮನ್ನ ನಾವು ನಮ್ಮ ಮೈತ್ರಿಗೆ ಸೇರಿಸ್ಕೊಳ್ಳಲ್ಲ ಅಂತ ಹೇಳಿದ್ರು. ಓವೈಸಿ ಮತ್ತೆ ಅದೇ ಜಾಗದಲ್ಲಿ ಅಭ್ಯರ್ಥಿಗಳನ್ನ ಹಾಕಿದ್ರು. ಓವೈಸಿ ಕಾಂಗ್ರೆಸ್ಗಿಂತ ಹೆಚ್ಚು ಸೀಟುಗಳನ್ನ ಗೆಲ್ತಾ ಇದ್ದಾರೆ. 6 ಸೀಟು ಗೆಲ್ಲೋ ಸಾಧ್ಯತೆ ಇದೆ. ಆಲ್ರೆಡಿ 4 ಗೆದ್ದಾಗಿದೆ, 2ರಲ್ಲಿ ಮುನ್ನಡೆಯಲ್ಲಿದ್ದಾರೆ. 6 ಸೀಟು. ಅವರು ಆ 6 ಸೀಟು ಮಾತ್ರನೇ ಎಫೆಕ್ಟ್ ಮಾಡಿರ್ತಾರ. ಆ ರೀಜನ್ ಅಲ್ಲಿರುವಂತಹ ಸುಮಾರು 25 ಸೀಟುಗಳಲ್ಲಿ ಮುಸ್ಲಿಂ ಪಾಪ್ಯುಲೇಷನ್ 40ರಿಂದ 60% ವರೆಗೂ ಇದೆ. ಅಷ್ಟೂ ಜಾಗದಲ್ಲಿಯೂ ಸಹ ಎಫೆಕ್ಟ್ ಆಗಿರುತ್ತೆ. ಅಲ್ಲೆಲ್ಲ RJD ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಅದು ಒಂದು ಕಾರಣ. ಇನ್ನು ಈ ಬೇರೆ ರೀತಿಯಾದಂತಹ ಈ ಕಡೆ ಕಾರಣಗಳನ್ನು ಹುಡುಕ್ತಾ ಹೋದ್ರೆ ಸಾಕಷ್ಟಿದಾವೆ. ಈ ತಪ್ಪುಗಳು, ಮಹಾಗಠಬಂಧನ್ ತಪ್ಪುಗಳು ಸಾಕಷ್ಟಿದಾವೆ. ಅದರಲ್ಲಿ ಸೈನಿಗೆ ಇವರು VIP ಪಾರ್ಟಿಗೆ ಉಪಮುಖ್ಯಮಂತ್ರಿ ಘೋಷಣೆ ಮಾಡಿದ್ದು ಸಹ ಒಂದು. ಯಾಕಂದ್ರೆ ದಲಿತರು ಮತ್ತು ಮುಸ್ಲಿಮರು ಕೋಪ ಮಾಡಿಕೊಂಡ್ರು. ಅದ್ಯಾಕೆ ನೀವು ಮೀನುಗಾರರ ಸಮುದಾಯಕ್ಕೆ ಮಾತ್ರ ಉಪಮುಖ್ಯಮಂತ್ರಿಯನ್ನು ಘೋಷಣೆ ಮಾಡಿದಿರಿ, ದಲಿತರಿಗೆ ಯಾಕೆ ಘೋಷಣೆ ಮಾಡಿಲ್ಲ, ಮುಸ್ಲಿಮರಿಗೆ ಯಾಕೆ ಘೋಷಣೆ ಮಾಡಿಲ್ಲ? ಈ ಪ್ರಶ್ನೆಗಳು ಬಂತು. ಅಲ್ಲಿಯೂ ಸಹ ಒಂದಷ್ಟು ಓಟ್ ಕಳ್ಕೊಂಡಿರ್ತಾರೆ. ಇದಿಷ್ಟು ಮಹಾಗಠಬಂಧನ್ ಕಡೆಯಿಂದ ಆಗಿರುವಂತಹದ್ದು. ಇನ್ನು ಈ NDA ಕಡೆಯಿಂದ ಇದೆಯಲ್ಲ, NDA ಕಡೆಯಿಂದ ಚಾಲಾಕಿಯಾಗಿ ಎಲೆಕ್ಷನ್ ಟೈಮ್ಗೆ ಫ್ರೀ 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 ಎಲ್ಲ ಫ್ರೀ ತಗೊಳ್ರಿ, ದುಡ್ಡೇ ತಗೊಳ್ರಿ, ಅಕೌಂಟ್ಗೆ ದುಡ್ಡು ಹಾಕ್ತಾನೆ ಇರ್ತೀನಿ, ನೀವು ಎಣಿಸ್ಕೊಳ್ತಾನೆ ಇರಿ ಅನ್ನೋ ತರ ಮಾಡಿದ್ರು. ಎಲ್ಲರಿಗೂ ದುಡ್ಡು ಹಾಕಿದ್ರು, ಒಬ್ಬರನ್ನು ಬಿಡ್ಲಿಲ್ಲ. ಪ್ರತಿ ಪ್ರಜೆಗೂ ಯಾವುದೋ ಒಂದು ಹೆಸರಿನಲ್ಲಿ ದುಡ್ಡು ಹಾಕಿದ್ರು. ಕರೆಂಟ್ 125 ಯೂನಿಟ್ಸ್ ಫ್ರೀ ಅಂತ ಕೊಟ್ರು ಫಸ್ಟ್. ಇದಕ್ಕೆ ವಿರೋಧ ಆರಂಭದಿಂದಲೂ ಮಾಡ್ತಿದ್ದಂತಹ ನಿತೀಶ್ ಕುಮಾರ್, ಕರೆಂಟ್ ನಾನು ಪ್ರಾಣ ಹೋದ್ರೂ ಫ್ರೀಯಾಗಿ ಕೊಡಲ್ಲ ಅಂತ ಹೇಳ್ಕೊಂಡು ಬಂದಿದ್ರು. ಯಾವಾಗ 10 ವರ್ಷದಿಂದ ಹೇಳ್ಕೊಂಡು ಬಂದಿದ್ರು. ಈಗ ಅವರೇ ಫ್ರೀ ಕೊಟ್ರು. ಆ ನಂತರ ಮಹಿಳೆಯರ ಖಾತೆಗೆ 10,000 ರೂಪಾಯಿ ಹಾಕ್ತಾನೆ ಹೋದ್ರು. 1.7 ಕೋಟಿ ಮಹಿಳೆಯರಿಗೂ ಏನೋ ಹಾಕಿದ್ದಾರೆ. 10 ಲಕ್ಷ ರೂಪಾಯಿ 10,000 ರೂಪಾಯಿ ಹಾಕೊಂಡು ಹೋಗಿದ್ದಾರೆ. 10,000 ಎಲೆಕ್ಷನ್ ನಡೀತಿರಬೇಕಾದ್ರೆ ಅದರ ಮಧ್ಯೆ ಸಹ ಹಾಕಿದ್ದಾರೆ 10,000. ಮತ್ತು ಮಹಿಳೆಯರದು 10% ವೋಟಿಂಗ್ ಇನ್ಕ್ರೀಸ್ ಆಗಿದೆ. ಸೊ ಮಹಿಳೆಯರ ಓಟು ಪರ್ಚೇಸ್ ಆದಂಗೆ ಆಯ್ತು. ಮಹಿಳೆಯರಿಗೆ ಲಂಚ ಕೊಟ್ಟು ಓಟ್ ಹಾಕಿಸ್ಕೊಂಡಂಗೆ ಆಯ್ತು. 10,000 ಕೊಟ್ಟು. ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಒಂದಷ್ಟು ದುಡ್ಡು, ಅವ್ರಿಗೇನೋ ಮೊಬೈಲ್ ಕೊಂಡ್ಕೊಳ್ಳೋಕೆ 10,000 ಅಂತೆ. ಇನ್ನು ಲಾಯರ್ಗಳಿಗೆ ಒಂದಿಷ್ಟು ಅಂತ ದುಡ್ಡು, ವೃದ್ಧಾಪ್ಯ ವೇತನವನ್ನ 3 ಪಟ್ಟು ಹೆಚ್ಚಿಸಿದ್ರು, ವಿಧವೆ ವೇತನವನ್ನ ಒಂದಷ್ಟು ಹೆಚ್ಚಿಸಿದ್ರು, ಏನೇನೋ ಮಾಡಿದ್ರು. ಅಲ್ಲಿ ಮಹಿಳಾ ಸಂಘಗಳಿದಾವೆ. ಆ ಮಹಿಳಾ ಸಂಘಗಳಿಗೆ ಮೊದಲಿಂದಲೂ ಸಹ
ನಿತೀಶ್ ಕುಮಾರ್ ಬಂದ ನಂತರ ಅವರಿಗೆ ಆರ್ಥಿಕ ಸಹಾಯವನ್ನು ಮಾಡಿಕೊಂಡೇ ಬರ್ತಿದ್ರು. ಆ ಮಹಿಳಾ ಸಂಘಗಳಲ್ಲಿರೋರ್ಗೂ ಸಾಕಷ್ಟು ಜನಕ್ಕೆ 10,000 ಹೋಗಿದೆ. ಆ ಮಹಿಳಾ ಸಂಘಗಳನ್ನ ಒಟ್ಟಾರೆಯಾಗಿ ಚುನಾವಣೆಯ ಭಾಗವಾಗಿ ಬಳಸ್ಕೊಂಡ್ರು. ಚುನಾವಣಾ ಬೂತ್ಗಳು, ಮತದಾನದ ಬೂತ್ಗಳ ಬಳಿ ಆ ಮಹಿಳೆಯರೇ ಕೂತ್ಕೊಂಡಿದ್ರು. ಅವರು ಬಂದು ಹೋಗುವಂತಹ ಏನು ಮತದಾರರಿದ್ರು ಅವ್ರ ಮೇಲೆ ಪ್ರಭಾವ ಬೀರ್ತಿದ್ರು. ಇಷ್ಟೆಲ್ಲವನ್ನು ಸಹ ಆ JDU ಮತ್ತೆ ಬಿಜೆಪಿ NDA ಚೆನ್ನಾಗಿ ಬಳಸ್ಕೊಳ್ತು. ಅಷ್ಟು ಮಾತ್ರ ಅಲ್ಲ, ಅಧಿಕಾರಿಗಳನ್ನ ದೊಡ್ಡ ಮಟ್ಟದಲ್ಲಿ ಬಳಸ್ಕೊಳ್ತು. ಅವ್ರದೇ ಸರ್ಕಾರ, ಕೇಂದ್ರದಲ್ಲೂ ಅವರೇ, ರಾಜ್ಯದಲ್ಲೂ ಅವರೇ ಅಧಿಕಾರಿಗಳನ್ನ ಬಳಸ್ಕೊಳ್ತು. ಸಾಕಷ್ಟು ಅಧಿಕಾರಿಗಳು, ಹೆಚ್ಚುವರಿ ಅಧಿಕಾರಿಗಳು ಬೇಕಿದ್ದಾಗ ಗುಜರಾತಿಂದಲೇ ಕರ್ಸ್ಕೊಂಡ್ರು, ಬೇರೆ ಎಲ್ಲಿಂದನೂ ಕರ್ಸ್ಕೊಳ್ಳಿಲ್ಲ. ಹೆಚ್ಚುವರಿ ಅಧಿಕಾರಿಗಳೆಲ್ಲ ಗುಜರಾತಿಂದ ಬಂದಿದ್ದು. ಯಾಕೆ? ಕೇಳೋರಿಲ್ಲ, ಹೇಳೋರಿಲ್ಲ. 10,000 ಮತದಾನದ ನಡುವೆನೂ 10,000 ಬೀಳ್ತಿದ್ರು ಸಹ ಎಲೆಕ್ಷನ್ ಕಮಿಷನ್ ಕೇಳಲಿಲ್ಲ. ಎಲ್ಲ ಹೆಚ್ಚುವರಿ ಅಧಿಕಾರಿಗಳು ಗುಜರಾತ್ನಿಂದ ಬರ್ತಿದ್ರು ಸಹ ಕೇಳಲಿಲ್ಲ. ಏನೂ ಕೇಳಲಿಲ್ಲ ಎಲೆಕ್ಷನ್ ಕಮಿಷನ್. ಸೈಲೆಂಟ್ ಆಗಿತ್ತು. ಯಾಕೆಂದ್ರೆ ಅವರು ಮೈತ್ರಿಯ ಭಾಗ, NDA ಮೈತ್ರಿಯ ಭಾಗ ಚುನಾವಣಾ ಅಧಿಕಾರಿಗಳು, ಚುನಾವಣಾ ಆಯುಕ್ತರು ಜ್ಞಾನೇಶ್ ಕುಮಾರ್ ಗುಪ್ತಾ. ಹಾಗೆ ನೋಡ್ಬೇಕಾಗತ್ತೆ ಇದು. ಇಷ್ಟೆಲ್ಲ ಮಾಡಿ ಒಂದು ರೀತಿಯಾಗಿ ವೋಟ್ ಬ್ಯಾಂಕ್ ಅನ್ನ ಭದ್ರ ಮಾಡಿಕೊಂಡ್ರು. ಅದರ ಜೊತೆಗೆ ಎಲೆಕ್ಷನ್ ಕಮಿಷನ್ ಏನೇನು ಮಾಡ್ತು ಅದೆಲ್ಲವೂ ಸೇರಿ ನಿಮಗೆ ಮೊದಲೇ ಆರಂಭದಲ್ಲಿ ಹೇಳಿದ್ದೀನಿ. ಇಷ್ಟೆಲ್ಲ ಇದ್ದದ್ದಕ್ಕೆ NDA ಭರ್ಜರಿ ಗೆಲುವನ್ನ ಸಾಧಿಸ್ಕೊಂಡಿದೆ. ಈಗ ಕೊನೆಯಲ್ಲಿ ಒಂದು ಸಣ್ಣ ಟ್ವಿಸ್ಟ್, ಅದ್ರ ಬಗ್ಗೆ ಬೇರೆ ವಿಡಿಯೋ ಮಾಡ್ತೀನಿ. ಆ ಸಾಧ್ಯತೆಗಳ ಬಗ್ಗೆ ಸಣ್ಣದಾಗಿ ಹೇಳ್ಬಿಡ್ತೀನಿ. ನಿತೀಶ್ ಕುಮಾರ್ ಇಲ್ಲದೆ ಸಹ ಬಿಜೆಪಿ ಸರ್ಕಾರ ರಚನೆ NDAನೇ ಇಟ್ಕೊಂಡು ಮಾಡಬಹುದು. ಅಂತಹ ಸಂಖ್ಯೆಗಳು, ಅಂತಹ ಅಂಕಿಗಳು ಬಿಜೆಪಿಗೆ ಬಂದಿದೆ. ಅದನ್ನ ಇನ್ನೊಂದು ವಿಡಿಯೋದಲ್ಲಿ ವಿವರಿಸ್ತೀನಿ. NDAದಲ್ಲಿರುವಂತಹ ಪಕ್ಷಗಳೇ JDU ಮಾಡಬಹುದು, ಆ ರೀತಿ ರಿಸಲ್ಟ್ಸ್ ಬಂದಿದೆ. ಅದರ ಬಗ್ಗೆ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. ಈ ವಿಡಿಯೋ ತುಂಬಾ ಉದ್ದ ಆಗ್ಬಿಡುತ್ತೆ ಇಲ್ಲ ಅಂದ್ರೆ, ಹಾಗಾಗಿ ಅದನ್ನ ಪ್ರತ್ಯೇಕ ವಿಡಿಯೋ ಮಾಡಿ ನಿಮಗೆ ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಫಲಿತಾಂಶಗಳು ಮತ್ತು ಫಲಿತಾಂಶಗಳಿಗೆ ಕಾರಣಗಳು. ಯಾವ ಕಾರಣಕ್ಕೆ ಮಹಾಗಠಬಂಧನ್ ಅನ್ನುವಂತಹ ಮೈತ್ರಿ ಮುಳುಗಿ ಹೋಯ್ತು ಮತ್ತು ಕಾಂಗ್ರೆಸ್ಸೂ ಸಹ ಅದಕ್ಕೆ ಹೇಗೆ ಕೊಡುಗೆಯನ್ನು ಕೊಡ್ತು, ಅದರ ವಿವರಗಳು ಅಷ್ಟೇ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.